ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ತಿರುಪತಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಯಶು. ಟಿಕೆಟ್ಸ್ನ ಬುಕ್ ಮಾಡಿಲ್ಲ. ಯೂಶ್ವಲಿ ನಾವು 3 months ಬಿಫೋರ್ ಟಿಕೆಟ್ಸ್ ಬುಕ್ ಮಾಡ್ತಾರಲ್ಲ, ಅದನ್ನ ಮಾಡಲ್ಲ. ಫ್ರೈಡೇ ಹೊರಡ್ತೀವಿ, ಅಂದರೆ ಕೆಳಗಡೆನೇ ಟಿಕೆಟ್ಸ್ ಕೊಡ್ತಾರೆ. ಫ್ರೈಡೇ ಒಂದು 8 o'clock ಹಂಗೆ ಬಸ್ಗೆ ಹೊರಡ್ತೀವಿ. ಅಂದರೆ ಅಲ್ಲಿ ನಾವು ರೀಚ್ ಆಗೋಷ್ಟರಲ್ಲಿ ಒಂದು 1:30 ನಿಯರ್ಲಿ 2 o'clock ಮಿಡ್ನೈಟ್ ಆಗುತ್ತೆ. ಆಮೇಲೆ ಅಲ್ಲಿ ಫ್ರೀ ಟಿಕೆಟ್ಸ್ನ ಇಶ್ಯೂ ಮಾಡ್ತಿರ್ತಾರೆ. ಅದನ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಟೈಮಿಂಗ್ಸ್ ಇರುತ್ತೆ ಎಷ್ಟೊತ್ತಿಗೆ ಅಂತ ಹೇಳಿ, ಅದನ್ನ ನೋಡಿಕೊಂಡು ಕೆಳಗಡೆನೇ ರೂಮ್ನ ಬುಕ್ ಮಾಡಿಕೊಂಡು ಮೇಲೋಗಿ ದರ್ಶನ ಮಾಡ್ತೀವಿ. ಈ ಸಲನೂ ಕೂಡ ಆ ಥರನೇ ಮಾಡ್ತಾಯಿದ್ದೀವಿ. ಅಂದರೆ 8 o'clock ಹೋಗ್ತಿಲ್ಲ ನಾವು, ಎಲ್ಲ ಬುಕ್ ಆಗೋಗಿತ್ತು. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಹಂಗಾಗಿ 5 o'clock ಒಂದು ಬಸ್ ಇದೆ. 5 o'clock ಬಸ್ ಹೋಗಿ ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಒಂದು 10:30 ಆಗುತ್ತೆ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಪೂಜೆ ಎಲ್ಲ ಮಾಡಿದ್ದೀನಿ. ಪೂಜೆ ಮಾಡಿ ರಾಗಿ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನಂಗೆ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ. ಮತ್ತು ರಾತ್ರಿ ಊಟಕ್ಕೆ ಅಂತ ತಡ್ನಿಕಾಳು ಮತ್ತು ಅವರೆಕಾಳು ಹಾಕಿ ಪಲಾವ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಾವು ಹಿಂಗೆ ಟ್ರಾವೆಲ್ ಮಾಡಬೇಕಾದ್ರೆ ಮಾಡ್ಕೊಳ್ತೀನಿ ನಾನು. ಇವತ್ತು ಹಾಗೆ ಪಲಾವ್ ಮಾಡ್ಕೊಂಡಿದ್ದೀನಿ. ಇವಾಗ ರಾಗಿ ರೊಟ್ಟಿ ತಿಂದ್ಕೊಂಡು ಕುಕ್ಕರ್ ಕೂಗಿದೆ ಪಲಾವ್ ಮಾಡಿರೋದು, ಅದನ್ನ ಬಾಕ್ಸ್ಗೆ ಹಾಕ್ಕೊಂಡು ಅರ್ಧ ಪ್ಯಾಕ್ ಮಾಡಿದ್ದೀನಿ. ಇನ್ನು ಅರ್ಧ ಪ್ಯಾಕ್ ಮಾಡಿಕೊಂಡು ಹೊರಡೋದಷ್ಟೇ. ಇವಾಗ ಪಲಾವ್ನ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಯೂಸ್ ಆ್ಯಂಡ್ ಥ್ರೋ ಆದರೆ ಅಲ್ಲೇ ನಾವು ಊಟ ಮಾಡಿದ ತಕ್ಷಣ ಅಲ್ಲೆಲ್ಲಾದರೂ ಡಸ್ಟ್ಬಿನ್ಗೆ ಹಾಕ್ಬೋದು. ಸ್ಟೀಲ್ ಬಾಕ್ಸ್ ಎಲ್ಲ ಕ್ಯಾರಿ ಮಾಡಿದ್ರೆ ಮತ್ತೆ ಅದು ರಿಟರ್ನ್ ಎಲ್ಲ ತೊಗೊಂಬರ್ಬೇಕು, ರಿಸ್ಕ್ ಆಗುತ್ತೆ ಅಂತೇಳಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಯೂಸ್ ಆ್ಯಂಡ್ ಥ್ರೋಗೆ ಹಾಕ್ಕೊಂಡಿದ್ದೀನಿ. ಸ್ಪೂನ್ನ ನಾರ್ಮಲ್ ಯೂಸ್ ಮಾಡೋ ಸ್ಟೀಲ್ ಸ್ಪೂನೇ ತೊಗೊಂಡಿದ್ದೀನಿ. ಅದೊಂದಾದರೆ ಹಿಂಗೆ ವಾಶ್ ಮಾಡ್ಕೊಂಡು ಇಟ್ಕೊಳ್ಬೋದು ಅಂತ ಹೇಳಿ. ಊಟದ ಜೊತೆಗೆ ನಾನು ಇಲ್ಲಿ ಬನಾನಾ ಮತ್ತು ಆರೆಂಜ್ ಕೂಡ ತೊಗೊಂಡಿದ್ದೀನಿ. 6:30ಗೆ ಇದೆ ಬಸ್ಸು, ಬೇಗ ಹೋಗ್ತಿರೋದ್ರಿಂದ ಯಶುನು ಹಿಂಗೆ ಆಫೀಸಿಂದ ಬಂದಿರ್ತಾರೆ, ತಿನ್ಬೋದು ಬಸ್ಸಲ್ಲಿ ಅಂತ ಹೇಳಿ ಇದನ್ನು ಕೂಡ ತೊಗೊಂಡಿದ್ದೀನಿ. ಇದೆಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇದಿಷ್ಟು ಒಂದು ಬ್ಯಾಗಿಗೆ ಇಟ್ಕೊಬಿಡ್ತೀನಿ. ಸೊ ಯೂಸ್ ಎಲ್ಲ ಆದಮೇಲೆ ಅದಷ್ಟು ಬಾಕ್ಸ್ ಅದನ್ನೆಲ್ಲ ಅಲ್ಲೇ ಡಸ್ಟ್ಬಿನ್ಗೆ ಹಾಕಿದ್ರೆ ಸೊ ಸ್ಪೂನೊಂದು ವಾಪಸ್ ಇಟ್ಕೊಂಡು ಇದು ಮಾಡ್ಕೋಬೋದು ಅಂತ ಹೇಳಿ. ಇವಾಗ ನಂದು ರೆಡಿ ಎಲ್ಲ ಆಯಿತು, ಊಟ ಎಲ್ಲ ಮುಗೀತು. ಪಲಾವ್ ಕೂಡ ರೆಡಿ ಇದೆ ನೈಟ್ಗೆ ಅಂತ ಹೇಳಿ. ಜಸ್ಟ್ ಇವಾಗ ಬಾಕ್ಸ್ಗೆ ಹಾಕೋಬೇಕಷ್ಟೇ. ಯಶುಗೆ ಲೀವ್ ಇರಲಿಲ್ಲ, ಅವರು ವರ್ಕ್ ಮುಗಿಸ್ಕೊಂಡಲ್ಲ, ಪರ್ಮಿಷನ್ ತೊಗೊಂಡು ಬರ್ತಾಯಿದ್ದಾರೆ. ನಾವು ಬಸ್ನ KR ಪುರಂ ಬುಕ್ ಮಾಡಿದ್ದೀವಿ. ಅಲ್ಲಿಗೆ ಅವ್ರು ಡೈರೆಕ್ಟ್ ಬರ್ತಾರೆ ಆ್ಯಂಡ್ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ. ಇವಾಗ ನಾನು ಹೋಗೋಷ್ಟರಲ್ಲಿ ಅವರು ಬಂದಿರ್ತಾರೆ. ಮೇ ಬಿ ನಾನೇ ಫಸ್ಟ್ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅವರೇ ಲೇಟ್ ಅಂತ ಅನಿಸುತ್ತೆ. ಅಂದರೆ ಅವರಲ್ಲಿ 3:45ಗೆ ಹೊರಡ್ತಾರೆ, ನನಗೆ 3:15ಗೆ ಹೊರಡು ಅಂತ ಹೇಳಿದ್ದಾರೆ. ಇಲ್ಲಿ ಹೆಬ್ಬಾಳ ಟ್ರಾಫಿಕ್ಸ್ ಹಾಕೋತೀನಿ ಅಂತ ಹೇಳಿ. ಬನ್ನಿ ಇವಾಗ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಹೊರಡೋಣ. ಪ್ಯಾಕ್ ಎಲ್ಲ ಮಾಡಿಕೊಂಡು ಇವಾಗ ಮನೆಯಿಂದ ಹೊರಟೆ. ಬಸ್ಸಲ್ಲೇ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಎಲ್ಲಿ ಟ್ರಾಫಿಕ್ ಸಿಗಾಕೋತೀನೋ ಅಂತ ಅನಿಸ್ತಾ ಇತ್ತು, ಬಟ್ ಎಲ್ಲೂ ಟ್ರಾಫಿಕ್ ಇರಲಿಲ್ಲ, ಬೇಗನೆ ಬಂದೆ. ಇಲ್ಲಿ ಬಂದು ಇಳ್ದಿದ್ದೀನಿ. KR ಪುರಮಲ್ಲಿ ಒಂದು ಕೂಡ ಅಷ್ಟು ಅಂಗಡಿ ಇದೆ, ಒಂದು ಬಿಸ್ಲರಿ ಬಾಟಲ್ ಇಲ್ಲ, ವಾಟರ್ ಬಾಟಲು, ಅಂದರೆ ಬೇರೆ ಯಾವುದ್ಯಾವುದೋ ಬ್ರ್ಯಾಂಡ್ ಇದೆ. ಅದೆಲ್ಲ ಕುಡಿದ್ರೆ ನನಗೆ ಆಗಲ್ಲ, ಗಂಟ್ಲು ಕಿಚ್ಚು ಆ ಥರ ಆಗುತ್ತೆ. ಬಿಸ್ಲರಿ ಒಂದಾದರೆ ಸ್ವಲ್ಪ ಓಕೆ ಆಗುತ್ತೆ, ಬೇರೆದೆಲ್ಲ ಅಷ್ಟು ನನಗೆ ಅಡ್ಜಸ್ಟ್ ಆಗಲ್ಲ. ಸೊ ಆ ಸೈಡ್ ಅಷ್ಟು ಶಾಪ್ ಇದ್ದರೂ ಒಂದೂ ಇರಲಿಲ್ಲ. ಇಲ್ಲಿ ಯಾವುದೋ ಒಂದಿತ್ತು ಅಂತ ನೋಡೋಣ ಅಂತ ಬಂದೆ, ಸದ್ಯ ಸಿಕ್ತು, ತೊಗೊಂಡು ಹೋಗ್ತಾ ಇದ್ದೀನಿ. ನಾನೇ ಬೇಗ ಬಂದಿದ್ದೀನಿ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ತುಂಬ ಲೇಟ್ ಆಗ್ತಿತ್ತು, ಬಟ್ ಟ್ರಾಫಿಕ್ ಹೆಬ್ಬಾಳದಲ್ಲಿ ಸಿಗಾಕೊಂಡಿಲ್ಲ. ಅದೇ ಮೇಯ್ನ್ ಟ್ರಾಫಿಕ್ ನಮಗೆ. ಎಲ್ಲೇ ಟ್ರಾವೆಲ್ ಮಾಡಬೇಕು ಅಂದರೂ ಅಲ್ಲೇ ಮೇಯ್ನ್ ಟ್ರಾಫಿಕ್ಕು. ನಾನು ಬಂದು ವೆಯ್ಟ್ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಮಳೆ ಕೂಡ ಬಂದುಬಿಡ್ತು. ಯಶು ಮಳೆ ಸಿಗಾಕೊಂಡ್ರೇನೋ ಅಂತ ಅಂದ್ಕೊಂಡೆ, ಆದರೆ ಅವ್ರು ಇನ್ನೂ ಬಂದಿರಲಿಲ್ಲ. ಇನ್ನೂ ಒಂದು 20-25 minutes ಅಂತ ಹೇಳಿದ್ರು. ಮಳೆ ಬಂದು ನಿಂತರೂ ಕೂಡ ಯಶು ಇನ್ನೂ ಬರಲಿಲ್ಲ. ನನಗೂ ವೆಯ್ಟ್ ಮಾಡಿ ಸಾಕಾಯಿತು. ನಾನು ಲೇಟ್ ಆಗ್ತೀನಿ, ನಾನು ಟ್ರಾಫಿಕಲ್ಲಿ ಸಿಗಾಕೋತೀನಿ ಅಂತ ಯಶು ಬೇಗ ಬರೋಕ್ಕೆ ಹೇಳಿದ್ರು. ಅಲ್ಲಿ ನೋಡಿದ್ರೆ ಯಶು ಬರೋದೇ ಲೇಟ್ ಆಯಿತು. ನನಗೂ ಒಬ್ಬಳೇ ಕೂತಿ ವೆಯ್ಟ್ ಮಾಡಿ ಸಾಕಾಯಿತು. ಬಸ್ ಬಂದುಬಿಡುತ್ತೆ ಅಂತ ಅಂದ್ಕೊಂಡ್ರೆ ಬಸ್ ಕೂಡ ಲೇಟ್ ಆಯಿತು. ಇನ್ನೇನು 20 minutes ಇನ್ನೂ ಹೊರಟಿಲ್ಲ. ಬಸ್ನವರು ಕೂಡ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬೇರೆ ಕಾಲಲ್ಲೇ ಮಾತಾಡಿಕೊಂಡು ಹಿಂಗೆ ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಕೊನೆಗೂ ಯಶು ಬಂದರು.
ನಾನು ಈ ಕಡೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ ಆ ಕಡೆಯಿಂದ ತಿರುಗಿಸ್ಕೊಂಡು ಬರ್ತಾಯಿದ್ರು. ಅಷ್ಟು ದೂರ ಹೋಗಿ ಬಂದರು. ಯಶು ಬಂದ ಮೇಲೂ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ. ಬಸ್ನವರು ಟ್ರಾಫಿಕಲ್ಲಿ ಸಿಗಾಕೊಂಡು ಅವ್ರು ಬಂದಿದ್ದೇ ತುಂಬ ಲೇಟ್ ಆಯಿತು. ಸರಿ ಅಂತೇಳಿ ಇಬ್ರಿಗೂ ಸ್ವಲ್ಪ ಹೊಟ್ಟೆ ಹಸಿತಾಯಿತು. ಬಸ್ ಹತ್ತು ಕೂತ್ಕೊಂಡಿದ್ದ ತಕ್ಷಣ ಆರೆಂಜನ್ನ ತಿಂತಾಯಿದ್ದೀನಿ. ಈ ಕಡೆ ಯಶು ಬರಬೇಕಾದ್ರೂ ಯಶು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದಾರೆ, ಬಸ್ನವರು ಕೂಡ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದಾರೆ. ನಾನು ಮಾತ್ರ ಆ್ಯಕ್ಚುಲಿ ನಾನು ಸಿಗಾಕೋತೀನಿ ಅಂತ ಅಂದ್ಕೊಂಡಿದ್ದು, ಬಟ್ ನಾನೇ ಟ್ರಾಫಿಕಿಗೆ ಸಿಗಾಕೊಂಡಿಲ್ಲ. ನಾನೇ ಬೇಗ ಬಂದೆ. ಅಂದರೆ ಒಂದು ಟ್ರಾಫಿಕ್ ಇದ್ದಿದ್ರೆ ಒಂದು 2 hours ಆದರೂ ನಿಯರ್ಲಿ ಆಗ್ತಿತ್ತು. ಬಟ್ ನಾನು 1 hourಗೆಲ್ಲ ರೀಚ್ ಆಗಿಬಿಟ್ಟೆ. 8:30 8:45ಗೆಲ್ಲ ಊಟ ಮಾಡೋಣ ಅಂತ ಯಶುನೇ ಫೋರ್ಸ್ ಮಾಡಿ ಊಟ ಮಾಡಿದ್ವಿ ಇಬ್ಬರೂ. ಯಾಕೆ ಅಂತ ಹೇಳಿದರೆ ಇಲ್ಲಿ ನೆಕ್ಸ್ಟ್ ಸ್ಟಾಪ್ ಕೊಟ್ಟಾಗ ಟೀ ಕುಡಿಬೇಕಾಗಿತ್ತು. ಅದಕ್ಕೋಸ್ಕರ ಬೇಗನೆ ಊಟ ಮಾಡೋಣ ಅಂತ ಊಟ ಮಾಡಿಸಿದ್ರು. ಇಲ್ಲಿ ಸ್ಟಾಪ್ ಕೊಟ್ಟಾಗ ಟೀ ಕುಡಿಬೇಕಾಗಿತ್ತಲ್ಲ, ಹಾಗಾಗಿ ಫೈನಲಿ ತುಂಬಾ ಲೇಟಾಗಿ ತಿರುಪತಿಗೆ ರೀಚ್ ಆದ್ವಿ. ಇದು ತಿರುಪತಿ ಬಸ್ ಸ್ಟ್ಯಾಂಡು. ಈ ತಿರುಪತಿ ಬಸ್ ಸ್ಟ್ಯಾಂಡಿಂದ ಆಪೋಸಿಟ್ಗೆ ಅಲ್ಲಿ ಕಾಣಿಸ್ತಿದ್ದಿಲ್ಲ ಆ ಬಿಲ್ಡಿಂಗು, ಅಲ್ಲೇ ಟೋಕನ್ಸ್ ಕೊಡ್ತಾರೆ. ಫ್ರೀ ಟೋಕನ್ಸ್ ಇಶ್ಯೂ ಮಾಡ್ತಾರೆ. ಅಂದರೆ ನೆಕ್ಸ್ಟ್ ಡೇಗೆ ಇರುತ್ತೆ ಅದು ಯೂಶ್ವಲಿ. ಅಲ್ಲಿ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಎಷ್ಟೊತ್ತಿಗೆ ದರ್ಶನ ಅಂತ ಹೇಳಿ, ಎಷ್ಟೊತ್ತಿಗೆ ಕ್ಯೂಗೆ ಹೋಗಬೇಕು ಅಂತ. ಈ ಆರ್ಚ್ ಕಾಣಿಸ್ತಿದೆಯಲ್ಲ, ಇದ್ರೊಳಗಡೆನೇ ಹೋಗಿ ಅಲ್ಲೇ ಸ್ಟ್ರೈಟ್ ಹೋಗಿ ಒಂದು ರೈಟ್ ಸೈಡ್ಗೆ ಹೋದರೆ ಅಲ್ಲೇ ಕ್ಯೂ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಟೋಕನ್ಸ್ ಕೊಡ್ತಾ ಇರ್ತಾರೆ. ನಾವಿವಾಗ ರೂಮಿಗೆ ಬಂದು ಸ್ಟೇ ಆಗೋಕ್ಕೆ ಟೋಕನ್ಸ್ ಸಿಗಲಿಲ್ಲ ನಮಗೆ. ಅಂದರೆ ಫಸ್ಟ್ ನಾವು ಬರ್ತಿರ್ಬೇಕಾದ್ರೆ 12 o'clockಗೆ ಟೋಕನ್ ಇಶ್ಯೂ ಮಾಡ್ತಿದ್ರು. ಅದಾದಮೇಲೆ 9 o'clock ಲಾಸ್ಟ್ ನಾವು ಮಾರ್ಚಲ್ಲಿ ಬಂದಿದ್ದಾಗ 9 o'clockಗೆ ಇಶ್ಯೂ ಮಾಡ್ತಿದ್ರು. ಸೊ ಇವಾಗಲೂ ಹಂಗೆ ಅಂತ ಅಂದ್ಕೊಂಡು ನಾವು ಬೇಗ ಬುಕ್ ಮಾಡಿದ್ವಿ. ಅಂದರೆ 8 o'clock ಬಸ್ ಸಿಗಲಿಲ್ಲ. ಸೊ 5 o'clockಗೆ ಬೇಗ ಹೊರಟ್ವಿ. ಇಲ್ಲಿ ಬೇಗ ಟೋಕನ್ ಸಿಗುತ್ತೆ. ಆಮೇಲೆ ಇಲ್ಲೇ ಸ್ಟೇ ಆಗಿದ್ವಿ. ನಾಳೆ ಕೆಳಗಡೆ ಎಲ್ಲ ಟೆಂಪಲ್ಸ್ನೆಲ್ಲ ನೋಡಿಕೊಂಡು, ದೇವಸ್ಥಾನ ನೋಡಿಕೊಂಡು ನಾಳೆ ಮೇಲೆ ಹೋಗೋಣ. ಅಂದರೆ ಅದು ಯೂಶ್ವಲಿ ಈವ್ನಿಂಗ್ ಇರುತ್ತೆ. ಸೊ ಮೇಲೆ ಹೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವಾಗ ನೋಡಿದ್ರೆ ಅದು ಇನ್ನೂ ಬೇಗ 4 o'clockಗೆ ಈವ್ನಿಂಗ್ಗೆ ಟೋಕನ್ಸ್ ಕೊಡ್ತಿದ್ದಾರಂತೆ. ಸೊ ಇವಾಗ ಕ್ಲೋಸ್ ಆಗಿದೆ ಅದು. ಇನ್ನು ನಾಳೆ ಈವ್ನಿಂಗ್ 4 ಗಂಟೆಗೆ ಅವರು ಟೋಕನ್ಸ್ ಕೊಡೋದು ಅಂತ ಹೇಳಿದ್ರು. ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ನಾಳೆ ನಮಗೆ ಟೋಕನ್ ಸಿಕ್ಕಿದ್ರೆ ಸಂಡೇ ದರ್ಶನ ಆಗುತ್ತೆ. ಅಂದರೆ ಸಂಜೆ ಅಷ್ಟರಲ್ಲಿ. ಅಂದರೆ ಅದು ಮಿನಿಮಮ್ ಒಂದು 4 hours 5 hours ಆಗುತ್ತೆ ದರ್ಶನ. ಬಟ್ ದರ್ಶನ ಮಾಡಿಕೊಂಡು ನಾವು ಮಂಡೇ ಯಶು ಲೀವ್ ಹಾಕಬೇಕಾಗುತ್ತೆ. ಲೀವ್ ಇಲ್ಲ ಅವ್ರಿಗೆ. ಸೊ ಹಂಗಾಗಿ ನಾವು ಇವಾಗ ಸರ್ವದರ್ಶನಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೀ ದರ್ಶನಾಗೆ. ಅಂದರೆ ಬೆಳಗ್ಗೆ ಹೋಗಿ ನಿಂತ್ಕೊಳ್ಳೋಣ. ಅದು ಮಿನಿಮಮ್ ಒಂದು 24 hours ಅಥವಾ ಒಂದು 12 hours 8 hours ಹಂಗಾಗುತ್ತೆ. ಅದಕ್ಕೆ ಹೋಗಿ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಬಂದಿದ್ದೀವಿ. ಸೊ ಇವಾಗ ಮಲಗಿ ಬೆಳಗ್ಗೆ ಎದ್ದು ಹೋಗೋದಷ್ಟೇ. ಹಾಯ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಂದು ಫ್ರೆಶ್ ಅಪ್ ಎಲ್ಲ ಆಗಿದೆ. ಯಶು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಅವ್ರದ್ದು ರೆಡಿ ಆದಮೇಲೆ ಹೊರಡೋದಷ್ಟೇ. ನಾನು ಲಿಪ್ಸ್ಟಿಕ್ ಒಂದು ಹಾಕೋಬೇಕು. ಸಿಕ್ಕಾಪಟ್ಟೆ ಸೆಕೆ ಇದೆ ಇಲ್ಲಿ. ಆ್ಯಕ್ಚುಲಿ ಮೈಸೂರು ಅಂತಲೇ ಬರ್ತಿದೆ. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ವೆದರ್ ಓಕೆ ಇವಾಗ, ಅಷ್ಟು ಸೆಕೆ ಏನಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಆದರೆ ಇಲ್ಲಿ ಸೆಕೆ ಇದೆ. ಫ್ಯಾನ್ ಆಫ್ ಮಾಡಿದ್ದೀನಿ ಸೌಂಡ್ ಬರುತ್ತೆ ಅಂತ. ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಿದೆ. ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಒಂದು 4 hours 5 hours ದರ್ಶನ ಅಷ್ಟೇ ಅಲ್ವಾ ಅಂತ. ಬಟ್ ನಾವು ಇವಾಗ ಫ್ರೀ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಸೇಫ್ಟಿಗೆ ಡ್ರೆಸ್ ತೊಗೊಬಂದಿದ್ದೆ. ಸೊ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇನ್ನೊಂದು ಹೇಳಬೇಕು ನಿಮಗೆ. ಬಸ್ ಆ್ಯಕ್ಚುಲಿ ನಮಗೆ ಇದ್ದಿದ್ದು 5 to 5:15 ಒಳಗಡೆ ಅಂತ ಸಂಜೆ ಇದ್ದಿದ್ದು. ಬಟ್ ಅವ್ರು ಬಂದಿದ್ದೇ ಲೇಟ್ ಆಗೋಯ್ತು. ಒಂದು 6:45 6:50ಗೆ ಬಂದರು. ನಾವಿಲ್ಲಿ 5ಗೆ ಬಂದಿದ್ದಿದ್ರೆ 5:15 ಅಲ್ಲಿಂದ ಬ್ಯಾಂಗ್ಳೂರಿಂದ ಹೊರಟಿದ್ದಿದ್ರೆ ತಿರುಪತಿ ಇಲ್ಲಿ ಬರೋಷ್ಟರಲ್ಲಿ ನಮಗೆ ಒಂದು 10:30 ಆಗಿರ್ತಿತ್ತು. ಮೇ ಬಿ ಟೋಕನ್ ಸಿಗ್ತಿತ್ತೇನೋ ಬೇಗ ಬಂದಿದ್ರೆ ಅಂತ ನಮ್ಗನ್ಸ್ತಿತ್ತು. ನಾವು ಅಷ್ಟು ಲೇಟಾಗಿ ಹೊರಟು ಇಲ್ಲಿ ಬರೋಷ್ಟರಲ್ಲಿ ಒಂದು 11:55 ಆಗೋಗಿತ್ತು. ಹಂಗಾಗಿ ತುಂಬಾ ಲೇಟ್ ಆಯಿತು. ಅಲ್ಲಿ ಹೊರಟಿದ್ದು ಲೇಟ್ ಆಯಿತು, ಇಲ್ಲಿ ಬಂದಿದ್ದು ಲೇಟ್ ಆಗೋಯಿತು. ಮೇ ಬಿ ಬಸ್ದೇ ಪ್ರಾಬ್ಲಮ್. ಆ್ಯಕ್ಚುಲಿ ಈ ಟೈಮಿಂಗ್ಸಿಗೆ ನಾವು ಬರ್ತಿರ್ಲಿಲ್ಲ. 8 o'clockಗೆ ಹೊರಟು ಇಲ್ಲಿ ಬರೋಷ್ಟರಲ್ಲಿ ಒಂದು 1:32ಗೆ ಬರ್ತಿದ್ವಿ. ಅದು ಲೇಟ್ ಆಗುತ್ತಲ್ಲ ಅಂತ ಬೇಗ ಬಂದರೆ ಇಲ್ಲಿ ಟೋಕನ್ನೇ ಬೇಗ ಕ್ಲೋಸ್ ಆಗಿಬಿಟ್ಟಿದೆ. ಹಂಗಾಗಿ ಇವಾಗ ಫ್ರೀ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಚೆಕ್ಔಟಾಗಿ ತಿಂಡಿ ತಿಂದ್ಕೊಂಡು ಮೇಲೆ ಹೋಗ್ತೀವಿ. ಆ್ಯಕ್ಚುಲಿ ಇಲ್ಲೆಲ್ಲ ಕೆಳಗಡೆ
ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮೇಲೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಸೆಟ್ ಆಗ್ತಿದೆ, ಶೆಕೆ ಆಗ್ತಿದೆ. ಮೇಲೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಇವಾಗ ಕೆಳಗಡೆ ಎಲ್ಲ ದರ್ಶನ ಮಾಡೋಕ್ಕಾಗ್ತಿಲ್ಲ. ಫಸ್ಟ್ ಮೇಲೆ ಹೋಗ್ತೀವಿ, ಟೈಮ್ ಇದ್ದರೆ ಆಮೇಲೆ ಕೆಳಗಡೆ ಎಲ್ಲ ಗೋವಿಂದರಾಜಪಟ್ಟಣ ಮತ್ತು ಪದ್ಮಾವತಿಗೆಲ್ಲ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದು. ಟೈಮ್ ಇದ್ದರೆ ಹೋಗ್ತೀವಿ, ಇಲ್ಲ ಮೇಲ್ಗಡೆ ದರ್ಶನ ಮಾಡಿಕೊಂಡು ಬ್ಯಾಂಗ್ಳೂರು ರಿಟರ್ನ್ ಆಗ್ತೀವಿ. ಇವಾಗ ಯಶು ಬರೋ ತನಕ ವೆಯ್ಟ್ ಮಾಡ್ತೀನಿ. ಅಷ್ಟರಲ್ಲಿ ನಾನು ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೇರ್ನ ಡ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಹೊರಡ್ತೀನಿ. ಬಾಚಣಿಗೆ ಥರದ್ದು ಮರ್ತುಬಿಟ್ಟಿದ್ದೆ ನಾನು. ಯಶು ನೋಡಿ ಇಲ್ಲಿ ಕೈಯಲ್ಲೇ ಬಾಚ್ಕೊತಾ ಇದ್ದಾರೆ. ಕೈಯಲ್ಲೇ ಹೇರ್ ಸ್ಟೈಲ್ ಇವತ್ತು ನಡೀತಾ ಇದೆ. ಎತ್ಕೊಂಡಿದ್ದೆ, ಬಟ್ ಬ್ಯಾಗಲ್ಲಿ ಇಟ್ಟಿದ್ದೆ. ನಾನು ಲಾಸ್ಟಲ್ಲಿ ಬಾಚ್ಕೋಬೇಕಾದ್ರೆ ಆಮೇಲೆ ಅಲ್ಲೇ ಟೇಬಲ್ ಮೇಲೆ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಮುಗೀತಾ? ಆಯಿತಾ? ಹಾಂ. ಇವಾಗ ರೆಡಿಯೆಲ್ಲ ಆಗಿ ಲಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಚೆಕ್ಔಟ್ ಆಗ್ತಾಯಿದ್ದೀವಿ. ಬೇಗ ಕ್ಯೂಗೆ ನಿಂತ್ಕೊಳ್ಳೋಣ, ಸೊ ಅದು ಸ್ವಲ್ಪ ಕೌಂಟ್ ಆಗ್ಬೋದು ಅಂದ್ಬಿಟ್ಟು ಬೇಗ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಫಸ್ಟು ತಿಂಡಿ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ. ಅಲ್ಲೇ ಹೋಟೆಲ್ಸಿಂದ ಪಕ್ಕದಲ್ಲೇ ಬಸ್ ಸ್ಟಾಪು ಅಲ್ಲೇ ಇದೆ. ಸೊ ಅಲ್ಲೇ ಅಪೋಸಿಟಲ್ಲೇ ಒಂದು ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ಅಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೇಳಿ. ಆ್ಯಕ್ಚುಲಿ ನಾವು ಯಾವಾಗಲೂ ಬಂದಾಗ ಬಸ್ ಸ್ಟ್ಯಾಂಡ್ ಒಳಗಡೆನೇ ತಿಂತಾಯಿದ್ವಿ. ಈ ಸಲ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ. ಆದರೆ ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಟೇಸ್ಟ್ ಅಷ್ಟಾಗೇನು ಇಷ್ಟ ಆಗಲಿಲ್ಲ. ಆ ಸೈಡೆಲ್ಲ ಅಷ್ಟೇನು ಫುಡ್ಡು ನಂಗೆ ಇಷ್ಟ ಆಗಲಿಲ್ಲ. ನಾನು ಇಡ್ಲಿ ಆ್ಯಂಡ್ ವಡೆ ತೊಗೊಂಡೆ, ಯಶು ಇಡ್ಲಿ ಮಾತ್ರ ತೊಗೊಂಡ್ರು. ಅವ್ರು ಬೇಗ ಬೇಗ ತಿಂದು ಆ್ಯಸ್ ಯೂಶ್ವಲ್ ಅವರು ಟೀ ತೊಗೊಂಡು ಕುಡಿತಾ ಇದ್ದಾರೆ. ಏನು ಮರೆತರೂ ಟೀ ಕುಡಿಯೋದು ಮಾತ್ರ ಮರೆಯಲ್ಲ. ತಿಂದಿದ ತಕ್ಷಣವೇ ಟೀ ಬೇಕು ಯಶುಗೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಬಸ್ ಹೊತ್ಕೊಂಡು ಮೇಲೆ ತಿರುಮಲಗೆ ಹೋಗ್ತಾಯಿದ್ದೀವಿ. ತಿರುಪತಿಯಿಂದ ತಿರುಮಲ ಮೇಲೆ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಬಸ್ನಲ್ಲಿ. ಸದ್ಯ ನಾವು ಹೋಗ್ತಾ ಇದ್ದಂಗೆ ಬೇಗನೆ ಸಿಕ್ತು ಬಸ್ಸು, ಅಲ್ಲಿ ಹೋಗ್ತಾ ಇದ್ದಂಗೆ ಸಿಕ್ತು. ಸೊ ಹತ್ಕೊಂಡು ಹೋಗ್ತಾಯಿದ್ದೀವಿ ಮೇಲ್ಗಡೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಅಲ್ಲಿ ವೆಹಿಕಲ್ಸ್ ನೋಡಿನೇ ನಮ್ಗೆ ಗೊತ್ತಾಗೋಯ್ತು ಏನು ಇಷ್ಟೊಂದು ಕ್ಯೂ ಇದೆ, ಇಷ್ಟೊಂದು ರಶ್ ಇದೆ ಅಂತ. ಅಲ್ಲಿ ಕೆಳಗಡೆನೂ ಬಸ್ ಸ್ಟ್ಯಾಂಡಲ್ಲೂ ಹೇಳಿದ್ರು ತುಂಬ ಸ್ವಲ್ಪ ರಶ್ ಇದೆ ಅಂತ ಹೇಳಿ. ಲಾಸ್ಟ್ 2 ವೀಕ್ಸ್ ಎಲ್ಲ ಅಷ್ಟು ರಶ್ ಇರಲಿಲ್ಲ, ಈ ವೀಕ್ ಜಾಸ್ತಿ ರಶ್ ಇದೆ ಅಂತ ಹೇಳಿದ್ರು. ಆಮೇಲೆ ಬಸ್ಸಲ್ಲಿ ಬಂದು ನಾವಲ್ಲಿ ಸ್ಟಾಪ್ ಮಾಡಿದ್ರು. ಅಲ್ಲಿ ನಾವು ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅಲ್ಲಿ ಬಸ್ನವ್ರು ಇಳಿಸ್ಬಿಟ್ಟು ಹೋಗ್ಬಿಡ್ತಾರೆ, ಅಂದರೆ ಮುಂದೆ ಬರ್ತೀನಿ ಅಂತ ಹೇಳಿ. ನಾವು ಹೋಗಿ ನಮ್ಮ ಲಗೇಜ್ ಎಲ್ಲ ತೊಗೊಂಡೋಗಿ ಅಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಆಮೇಲೆ ನಾವು ಸೇಮ್ ಬಸ್ ನಂಬರ್ ಎಲ್ಲ ನೋಡ್ಕೊಂಡಿರ್ಬೇಕು. ಸೇಮ್ ಬಸ್ನ ನೋಡಿಕೊಂಡು ಹತ್ಬೇಕಲ್ಲಿ. ಈ ರಶ್ಶು ಅಲ್ಲಿ ಚೆಕ್ಕಿಂಗಲ್ಲೇ ರಶ್ ನೋಡಿ, ಕಾರ್ಸ್ ಎಲ್ಲ ವೆಹಿಕಲ್ಸ್ ಎಲ್ಲ ನೋಡಿ ಏನಪ್ಪ ಇಷ್ಟೊಂದು ರಶ್ ಇದೆ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಇನ್ನೊಂದು ಏನಾಗಿತ್ತು ಅಂದರೆ, ನಂದು ದೊಡ್ಡದೊಂದು ಕ್ಲಿಪ್ ಇತ್ತು, ಅದು ಕಟ್ ಆಗಿಬಿಟ್ಟಿತ್ತು. ಸರಿ ಅಂತೇಳಿ ತಗೋಬಿಡೋಣ, ಇವಾಗ ಅಲ್ಲಿ ಬೇರೆ ಸಿಕ್ಕಾಪಟ್ಟೆ ಸೆಕೆ ಇತ್ತಲ್ಲ ಅಂತ ನೋಡ್ಕೊಂಡು ಹುಡ್ಕೊಂಡು ಹೋಗ್ತಾಯಿದ್ದೀವಿ ಕ್ಲಿಪ್ ಎಲ್ಲಿದೆ ಅಂತ. ಇದೊಂದು ಹುಡ್ಕೋದೇ ಒಂದು ಕಷ್ಟ ಆಗೋಯ್ತು. ಸದ್ಯ ಅಷ್ಟೊಂದು ಅಂಗಡಿ ಇದ್ದರೂ ಅಲ್ಲಿ ಯಾವುದೋ ಒಂದೇ ಒಂದು ಅಂಗಡೀಲಿ ಮಾತ್ರ ಕ್ಲಿಪ್ಸ್, ನನಗೆ ಬೇಕಾಗಿರೋ ಕ್ಲಿಪ್ಸ್ ಸಿಕ್ತು. ಅಂದರೆ ಎಲ್ಲ ಚಿಕ್ಕ ಚಿಕ್ಕದೇ ಇಟ್ಟಿದ್ರು, ಆದರೆ ನನಗೆ ದೊಡ್ಡ ಕ್ಲಿಪ್ ಬೇಕಿತ್ತು. ಹಾಗಾಗಿ ಫೈನಲಿ ಒಂದು ಅಂಗಡೀಲಿ ಸಿಕ್ತು, ತಗೊಂಡು ಮೇಲ್ಗಡೆ ತಗೊಂಡು ಹಿಂಗೆ ಕ್ಯೂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟು ಹೆಂಗಿದ್ರು ಕ್ಯೂ ನಿಂತ್ಕೋಬೇಕಲ್ಲ, ಫಸ್ಟು ವರಾಹಸ್ವಾಮಿ ದರ್ಶನ ಮಾಡ್ಕೊಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ಇಳಿದು ಮೆಟ್ಲಿಳ್ದು ಕೆಳಗೆ ಹೋಗಿ ಸ್ಟ್ರೈಟ್ ಹೋಗೋದು. ಅಲ್ಲಿ ಫಸ್ಟ್ ಹೋಗ್ಬಿಡೋಣ, ಅಲ್ಲೂ ರಶ್ ಇರುತ್ತೆ ಅಂತ ಗೊತ್ತು, ಆದರೂ ಬೇಗ ಬೇಗ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಇನ್ನೊಂದು 1 ವೀಕ್ ಆದಮೇಲೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಇವಾಗಲೇ ಇಷ್ಟೊಂದು ಜನ ರಶ್ ಆಗಿಬಿಟ್ಟಿದ್ದಾರೆ. ನಾವು ಈ ರಶ್ ನೋಡಿನೇ ಅದೆಷ್ಟೊತ್ತಾಗುತ್ತೋ ದರ್ಶನ ಅಂತ ಅಂದ್ಕೊಂಡ್ವಿ. ಕ್ಯೂ ಅಂದರೆ ರಶ್ಶು ತುಂಬ ರಶ್ ಇದ್ದಾಗೆಲ್ಲ ನಾವು ಹೋಗಿದ್ದೀವಿ, ಅಂದರೆ ಇಷ್ಟು ರಶ್ ಇದ್ದಾಗ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆ್ಯಕ್ಚುಲಿ ಇದು ಪ್ಲ್ಯಾನ್ ಇರಲಿಲ್ಲ, ಸಡನ್ ಪ್ಲ್ಯಾನ್ ಮಾಡಿದ್ವಿ. ಯಾವಾಗಲೂ ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ಬಿಫೋರೇ ಏನು ಪ್ಲ್ಯಾನ್ ಮಾಡಲ್ಲ. ಯಾವಾಗಲೂ ಹಿಂಗೆ ಸ್ಪಾಟಲ್ಲಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ತೀವಿ, ಹಾಗೆ ಹೊರಡ್ತಾ ಇರ್ತೀವಿ. ಅಲ್ಲಿ ನಡೆಯೋಕ್ಕೂ ಕೂಡ ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ಅಲ್ಲಿ ವರಾಹಸ್ವಾಮಿ ದೇವಸ್ಥಾನ ಹೋದ್ವಿ, ಅಲ್ಲಿ ರಶ್ ಇದೆ ಅಂತ ಗೊತ್ತಾಗಿ ಮತ್ತೆ ವಾಪಸ್ಸು ಕ್ಯೂಗೆ ಹೋಗ್ಬಿಡೋಣ ಅಂತ ಹೋಗ್ತಾಯಿದ್ವಿ. ಆ ವೈಟ್ ಪೇಂಟ್ ಮಾಡಿರ್ತಾರಲ್ಲ, ಆ ವೈಟ್ ಪೇಂಟ್ ಮೇಲೆ ಮಾತ್ರ ಸ್ವಲ್ಪ ಓಕೆ ಅಂತ ಅನಿಸುತ್ತೆ. ಅಲ್ಲಿ ಪಕ್ಕದಲ್ಲಿ ನಡೆಯೋಕ್ಕಂತೂ ಆಗೋದೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ವರಾಹಸ್ವಾಮಿ ಟೆಂಪಲಲ್ಲೂ ಕೂಡ ಅಲ್ಲಿ ದರ್ಶನ ಮಾಡೋಣ ಅಂತಂದರೆ ಸಿಕ್ಕಾಪಟ್ಟೆ ಕ್ಯೂ ಇದೆ.
ಇದನ್ನ ದರ್ಶನ ಮಾಡೋಷ್ಟರಲ್ಲಿ ನಮಗೊಂದು 2 ಅವರ್ಸೇ ಆಗೋಗುತ್ತೆ, 2 ಅವರ್ಸ್ ಮೇಲೆ ಆಗಿಬಿಡುತ್ತೆ. ಆಮೇಲೆ ಅಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಬೇಡ ಅಂತ ಹಂಗೆ ಆಚೆಯಿಂದನೇ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ನಾನಂತೂ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅಂದ್ಕೊಂಡಿದ್ದೆ, ಅಲ್ಲಿ ನೋಡಿದ್ರೆ ಫುಲ್ ಉಲ್ಟಾ ಆಗಿಬಿಟ್ಟಿತ್ತು. ಫುಲ್ ಸೆಕೆ ಅಂದರೆ ಸೆಕೆ. ಆಮೇಲೆ ಅಲ್ಲಿಂದ ಹಿಂಗೆ ಹೋಗೋಕ್ಕಾಗಲ್ಲ, 2 ಕಿಲೋಮೀಟರ್ಸ್ 2.5 ಕಿಲೋಮೀಟರ್ಸ್ ಇದೆ, ಹಿಂಗೆ ಜೀಪಲ್ಲಿ ಹೋಗಿ ಅಂತ ಹೇಳಿದ್ರು. ಕ್ಯೂಗೆ ನಿಂತ್ಕೊಳ್ಳೋಕ್ಕೆ ಅಂತ ಜೀಪಲ್ಲಿ ಹೋಗ್ತಾಯಿದ್ದೀವಿ. ಕ್ಯೂ ಅಷ್ಟು ಉದ್ದ ಇದೆ. ಎಷ್ಟು ಗೇಟ್ ನಂಬರ್ ನಮ್ಮದು 58 or 59 ಇತ್ತು, ಅಷ್ಟು ತನಕ ಕ್ಯೂ ಇತ್ತು. ಸರಿ ಅಂತೇಳಿ ನಾವು ಜೀಪಲ್ಲಿ ಹೋದ್ವಿ. ಅಲ್ಲಿ ಕ್ಯೂವಲ್ಲಿ ಹೋಗ್ಬೇಕಾದ್ರೆ ಡಿಸ್ಪ್ಲೇ ಹಾಕಿದ್ರು, ಎಷ್ಟು ಅಂದರೆ ಒಂದು 21 hours ಆಗುತ್ತೆ ದರ್ಶನಕ್ಕೆ ಅಂತ, ಎಕ್ಸ್ಪೆಕ್ಟೆಡ್ ದರ್ಶನ. ನಾನು ಇನ್ನೂ ಬೇಗನೆ ಆಗ್ಬೋದು ಅಂತ ನಾನು ಅನ್ಕೋತಾ ಇದ್ದೆ. ಯಶುಗಂಗೆ ಅಂತ ಇದೆ, ಹಿಂಗೆ ತೋರಿಸಿರ್ತಾರೆ ಸುಮ್ಮನೆ ನಮ್ಗೆ ಎದುರಿಸೋಕೆ ಹಿಂಗೆ ತೋರಿಸ್ತಾರೆ, ಆದರೆ ಬೇಗನೆ ಆಗುತ್ತೆ ದರ್ಶನ ಅಂತ ಅಂದ್ಕೊಂಡಿದ್ದೆ. ಆದರೆ ನಮಗೆ ಗೊತ್ತಿರಲಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಇಲ್ಲಿ ಕ್ಯೂ ಹೋಗ್ತಾ ಹೋಗ್ತಾ ಇನ್ನೂ 9:30 ಆದ್ರೂ ಕ್ಯೂವಲ್ಲೇ ಹೋಗ್ತಾಯಿದ್ವಿ. ಆಮೇಲೆ ಫೈನಲಿ ಅದಾದಮೇಲೆ ಮೊಬೈಲ್ಸ್ ಎಲ್ಲ ಈಸ್ಕೊಬಿಡ್ತಾರೆ. ಅದೆಲ್ಲ ಆದಮೇಲೆ ಲಾಕ್ ಎಲ್ಲ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ವಾಪಸ್ ಹೋಗ್ತಾಯಿದ್ದೀವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣ ಇಬ್ಬರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಕಾಲುಗಳಂತೂ ತುಂಬಾ ಪೇಯ್ನ್ ಬರ್ತಾಯಿತ್ತು. ಸರಿ ಅಂತೇಳಿ ಹೊರಟ್ಬಿಟ್ವಿ ಬೇಗನೆ. ನಾವು ಯಾವಾಗಲೂ ರಿಟರ್ನ್ ಟಿಕೆಟ್ಸ್ ಬುಕ್ ಮಾಡಿರಲ್ಲ, ನಮಗೆ ದರ್ಶನ ಎಷ್ಟೊತ್ತಾಗುತ್ತೆ ಈ ಥರ ಹಿಂಗೆ ಟೋಕನ್ ತೊಗೊಂಡು ಹೋಗೋದಲ್ವ, ಅಲ್ಲೇ ಟೋಕನು. ಸೊ ಎಷ್ಟೊತ್ತಾಗುತ್ತೆ ದರ್ಶನ ಅಂತ ಗೊತ್ತಾಗಲ್ಲ. ಆಚೆ ಬಂದ ತಕ್ಷಣ ಫಸ್ಟು ನಾವು ಟಿಕೆಟ್ಸ್ ಬುಕ್ ಮಾಡಿಬಿಡ್ತೀವಿ. ಟಿಕೆಟ್ಸ್ ಬುಕ್ ಮಾಡಿಕೊಂಡು ಅದಾದಮೇಲೆ ಊಟ ಗೀಟ ಮಾಡಿಕೊಂಡು ಹೊರಡ್ತೀವಿ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯಿತು. ನಾವು ಮನೆಗೆ ಬರೋಷ್ಟರಲ್ಲೇ 12:30 ಆಗೋಯಿತು. ಅಂದರೆ ನಾವು KR ಪುರಂ ಬಂದ್ವಿ, ಅಲ್ಲಿಂದ ನಾವು ಇಲ್ಲಿಗೆ ನಮ್ಮ ಮನೆಗೆ ಕ್ಯಾಬ್ ಮಾಡ್ಕೊಂಡು ಬರೋಷ್ಟರಲ್ಲಿ 12:30 ಆಯಿತು. 6:30ಗೆ ಹೊರಟಿದ್ದು ನಾವು. ಇಲ್ಲಿ ಮನೆಗೆ ಬರೋಷ್ಟರಲ್ಲಿ 12:30 ಆಯಿತು. ಸೊ ತುಂಬ ಅಂದರೆ ಸಿಕ್ಕಾಪಟ್ಟೆ ಕಾಲು ನೋವೆಲ್ಲ ಬಂದ್ಬಿಟ್ಟಿತ್ತು. ಅಲ್ಲೆಲ್ಲ ಕ್ಯೂವಲ್ಲೆಲ್ಲ ನಿಂತು ಟೋಟಲಿ ನಮಗೆ, ನಾವು ಕ್ಯೂವಲ್ಲಿ ನಿಂತಿದ್ದು ಅಂದರೆ ಕ್ಯೂವಲ್ಲಿ ಮತ್ತು ಅಲ್ಲಿ ಲಾಕ್ ಕೂಡ ಮಾಡ್ತಾರೆ, ಅದೆಲ್ಲ ಟೋಟಲ್ ಸೇರಿ 26 hours ಆಗಿದೆ. 26 hours ಆದಮೇಲೆ ನಮಗೆ ದರ್ಶನ ಆಗಿದೆ. ಆದರೆ ದರ್ಶನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅದೇ ಖುಷಿ ಆಯಿತು. ಇಷ್ಟು 26 hours ನಾವು ವೆಯ್ಟ್ ಮಾಡಿದ್ಕೂ ಚೆನ್ನಾಗಿ ದರ್ಶನ ಆಯ್ತಲ್ಲ ಅಂತ ಅದೊಂದು ಖುಷಿ ಆಯಿತು. ಆದರೆ ಸಿಕ್ಕಾಪಟ್ಟೆ ಬಾಡಿ ಪೇನು ಮತ್ತು ಕಾಲೆಲ್ಲ ತುಂಬ ಪೇನ್ ಆಗಿಬಿಟ್ಟಿತ್ತು. ಆದರೆ ಯಶುಗೂ ಕೂಡ ತುಂಬಾ ಟಯರ್ಡ್ ಆಗಿತ್ತು, ಬಟ್ ಲೀವ್ ಹಾಕಂಗಿರಲಿಲ್ಲ. ಹಂಗಾಗಿ ಅವರು ಬೆಳಿಗ್ಗೆ ಇವತ್ತು ಆಫೀಸ್ಗೆ ಹೋಗಿದ್ದಾರೆ. ಆಗ್ತಿರ್ಲಿಲ್ಲ ಅವ್ರಿಗೆ ಎದ್ದೊಳಕ್ಕೂ, ಬಟ್ ಲೀವ್ ಇಲ್ಲ ಅಂತ ಹೇಳಿ ಆಫೀಸ್ಗೆ ಹೊರಟ್ರು. ನಾನಿವಾಗ ನಿಧಾನಕ್ಕೆ ಲೇಟಾಗಿ ಎದ್ದು ದೋಸೆ ಮಾಡ್ಕೊಂಡು ತಿಂದೆ. ಸೊ ವ್ಲಾಗ್ನ ಎಂಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ರಶ್ ಇದ್ದರು. ಆದರೆ ಲಾಸ್ಟ್ 2 weeks ಎಲ್ಲ ಅಷ್ಟು ರಶ್ ಇರಲಿಲ್ವಂತೆ. ಸೊ ಈ ವೀಕ್ ಮಾತ್ರ ನಾವು ಹೋದಾಗಲೇ ಇಷ್ಟು ರಶ್ ಇದೆ. ಈಗಲೇ ಹಿಂಗೆ ರಶ್ ಇದೆ. ಹಿಂಗೆ ಶ್ರಾವಣದಲ್ಲಿ ಇನ್ನೂ ಎಷ್ಟು ರಶ್ ಇರುತ್ತೆ ಗೊತ್ತಿಲ್ಲ. ಆಷಾಢದಲ್ಲೇ ಇಷ್ಟು ರಶ್ ಇದೆ. ಆವಾಗಂತೂ ಹೋಗೋಕ್ಕೆ ಆಗಲ್ಲ ಅನಿಸುತ್ತೆ. ವೀಕೆಂಡ್ಸ್ ಮಾತ್ರ ಹೋಗಲೇಬಾರ್ದು. ಆದರೆ ನಮಗೆ ಲೀವ್ ಸಿಗೋದೇ ಅಂದರೆ ಹೋಗೋಕ್ಕಾಗದೆ ವೀಕೆಂಡ್ಸಲ್ಲಿ. ಸೊ ನೀವು ಯಾರಾದರೂ ಹೋಗೋದಿದ್ರೆ ವೀಕ್ ಡೇಸಲ್ಲಿ ಹೋಗಿ, ಆವಾಗ ಸ್ವಲ್ಪ ಓಕೆ ಆಗಿರುತ್ತೆ, ಅಂದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ನಾವು ವೀಕೆಂಡ್ಸಲ್ಲೇ ಟೈಮ್ ಸಿಗೋದಂತ ಹೇಳಿ ವೀಕೆಂಡ್ಸಲ್ಲೇ ಹೋಗ್ತೀವಿ. ಆದರೆ ದರ್ಶನ ಚೆನ್ನಾಗಾಯಿತು. ಸಡನ್ ಪ್ಲ್ಯಾನ್ ಮಾಡಿದ್ವಿ, ಸೊ ಹೋಗಿ ಬಂದ್ವಿ. ಆ್ಯಕ್ಚುಲಿ ನಾವು ಗುರುವಾರ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಬಸ್ ಎಲ್ಲ ಸಿಗಲಿಲ್ಲ ಮತ್ತು ಯಶುಗೂ ಲೀವ್ ಎಲ್ಲ ಸಿಗಲಿಲ್ಲ ಅಂತ ಹೇಳಿ ಫ್ರೈಡೇ ಹೋಗಿ ಸಂಡೇ ಬಂದ್ವಿ. ಆ್ಯಕ್ಚುಲಿ ಅದು 4 o'clockಗೆ ಸಿಗುತ್ತೆ ಟೋಕನ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗಿದ್ದಿದ್ರೆ ಅದಿನ್ನೂ ಒಂದಿನ ಎಕ್ಸ್ಟೆಂಡ್ ಆಗ್ತಿತ್ತು. ಹಾಗಾಗಿ ನಾವು ಸರ್ವದರ್ಶನ ಫ್ರೀ ದರ್ಶನಕ್ಕೆ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಇದಿಷ್ಟು ನನ್ನ ವ್ಲಾಗ್. ಇಷ್ಟ ಆಗಿದ್ರೆ ಸಾರಿ, ಸ್ವಲ್ಪ ಅಲ್ಲಿ ನೀರೆಲ್ಲ ಕುಡ್ದು ಸ್ವಲ್ಪ ಗಂಟ್ಲಿದಾಗ್ಬಿಟ್ಟಿದೆ, ಸಾರಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.